ಅಧ್ಯಾಯ 28 ಮತ್ತು 29. ಕಾಮ್ಯಕರ್ಮದ ಪ್ರಸಂಗದಲ್ಲಿ ಶಕ್ತಿಸಹಿತ ಪಂಚಮುಖ ಮಹಾದೇವನ ಪೂಜೆಯ ವಿಧಾನದ ವರ್ಣನೆ. ಅನಂತರ ಶಿವಾಶ್ರಮ ಸೇವಿಗಳಿಗೆ ನೈಮಿತ್ತಿಕ ಕರ್ಮದ ವಿಧಿಯನ್ನು ತಿಳಿಸಿ ಉಪಮನ್ಯು ಹೇಳಿದನು, ಯದುನಂದನನೇ, ಈಗ ನಾನು ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಫಲವನ್ನು ಕೊಡುವ ಕಾಮ್ಯಕರ್ಮವನ್ನು ವರ್ಣಿಸುವೆನು. ಶಿವನಲ್ಲಿ ಆಶ್ರಿತರಾಗಿ ಜ್ಞಾನಯಜ್ಞದಲ್ಲಿ ತತ್ಪರರಾಗಿರುವವರನ್ನು ಶೈವರೆಂದು ಹೇಳುತ್ತಾರೆ. ಶಿವಾಶ್ರಿತನಾದ ಭಕ್ತನು ಭೂತಳದಲ್ಲಿ ಕರ್ಮಯಜ್ಞದಲ್ಲಿ ಸಂಲಗ್ನವಾಗಿರುವವರು ಮಹಾನ್ ಈಶ್ವರನ ಯಜನ ಮಾಡುವುದರಿಂದ ಅವರನ್ನು ಮಾಹೇಶ್ವರರೆಂದು ಹೇಳಲಾಗಿದೆ. ಅದಕ್ಕಾಗಿ ಜ್ಞಾನಯೋಗಿ ಶೈವರು ತನ್ನೊಳಗೆ ಭಾವನೆಯ ಮೂಲಕ ಕರ್ಮದ ಅನುಷ್ಠಾನವನ್ನು ಮಾಡಬೇಕು. ಕರ್ಮಪರಾಯಣ ಮಹೇಶ್ವರರು ಹೊರಗೆ ವಿಹಿತ ದ್ರವ್ಯಗಳಿಂದ ಕರ್ಮಗಳನ್ನು ನೆರವೇರಿಸಬೇಕು. ಮುಂದೆ ತಿಳಿಸಲಾಗುವ ಕರ್ಮದ ಪ್ರಯೋಗದಲ್ಲಿ ಅವರಿಗಾಗಿ ಯಾವುದೇ ಭೇದವಿಲ್ಲ. ಗಂಧ, ವರ್ಣ, ರಸ ಮೊದಲಾದವುಗಳಿಂದ ವಿಧಿಪೂರ್ವಕ ಭೂಮಿಯನ್ನು ಪರೀಕ್ಷಿಸಿ ಮನಸ್ಸಿಗೆ ಬಂದ ಸ್ಥಾನದಲ್ಲಿ ಚಪ್ಪರವನ್ನು ಹಾಕಿ ಆ ಸ್ಥಾನವನ್ನು ಸಾರಿಸಿ ಕನ್ನಡಿಯಂತೆ ಸ್ವಚ್ಛಗೊಳಿಸಬೇಕು. ಅನಂತರ ಶಾಸ್ತ್ರೋಕ್ತ ಮಾರ್ಗದಿಂದ ಮೊದಲಿಗೆ ಪೂರ್ವ ದಿಕ್ಕನ್ನು ನಿರ್ಣಯಿಸಿ ಆ ದಿಕ್ಕಿನಲ್ಲಿ 1 ಅಥವಾ 2 ಹಸ್ತದ ಮಂಡಲವನ್ನು ನಿರ್ಮಿಸಬೇಕು. ಆ ಮಂಡಲದಲ್ಲಿ ಸುಂದರ ಅಷ್ಟದಳ ಕಮಲವನ್ನು ಬರೆಯಬೇಕು. ಕಮಲದಲ್ಲಿ ಕರ್ಣಿಕೆಯೂ ಇರಬೇಕು. ಸಾಧ್ಯವಾದರೆ ಸಂಚಿತ ರತ್ನ ಸುವರ್ಣಗಳಿಂದ ಅದನ್ನು ನಿರ್ಮಿಸಲಿ. ಅದು ಅತ್ಯಂತ ಶೋಭಾಯುಕ್ತವಾಗಿದ್ದು 5 ಆವರಣಗಳಿಂದ ಕೂಡಿರಬೇಕು. ಕಮಲದ 8 ದಳಗಳಲ್ಲಿ ಪೂರ್ವಾದಿ ಕ್ರಮದಿಂದ ಅಣಿಮಾಡಿ 8 ಸಿದ್ಧಿಗಳನ್ನು ಕಲ್ಪಿಸಬೇಕು. ಅದರ ಕೇಸರದಲ್ಲಿ ಶಕ್ತಿ ಸಹಿತ ವಾಮದೇವ ಆದಿ 8 ರುದ್ರರನ್ನು ಪೂರ್ವಾದಿ ದಳಗಳಲ್ಲಿ ಸ್ಥಾಪಿಸಬೇಕು. ಕಮಲದ ಕರ್ಣಿಕೆಯಲ್ಲಿ ವೈರಾಗ್ಯವನ್ನು ಸ್ಥಾಪಿಸಲಿ. ಬೀಜಗಳಲ್ಲಿ ನವಶಕ್ತಿಗಳನ್ನು ಸ್ಥಾಪಿಸಲಿ. ಕಮಲದ ಕಂದದಲ್ಲಿ ಶಿವ ಸಂಬಂಧಿ ಧರ್ಮ ಮತ್ತು ನಾಳದಲ್ಲಿ ಶಿವ ಸಂಬಂಧಿ ಜ್ಞಾನವನ್ನು ಭಾವಿಸಬೇಕು. ಕರ್ಣಿಕೆಯ ಮೇಲೆ ಅಗ್ನಿಮಂಡಲ, ಸೂರ್ಯಮಂಡಲ ಮತ್ತು ಚಂದ್ರಮಂಡಲವನ್ನು ಭಾವಿಸಬೇಕು. ಈ ಮಂಡಲಗಳ ಮೇಲೆ ಶಿವತತ್ವ, ವಿದ್ಯಾತತ್ವ, ಆತ್ಮತತ್ವಗಳನ್ನು ಚಿಂತಿಸಬೇಕು. ಸಂಪೂರ್ಣ ಕಮಲಾಸನದ ಮೇಲೆ ಸುಖಪೂರ್ವಕ ವಿರಾಜಮಾನ ಮತ್ತು ನಾನಾ ಪ್ರಕಾರದ ವಿಚಿತ್ರ ಪುಷ್ಪಗಳಿಂದ ಅಲಂಕೃತ 5 ಆವರಣಗಳ ಸಹಿತ ಭಗವಾನ್ ಶಿವನನ್ನು ಮಾತೆ ಪಾರ್ವತಿಯೊಂದಿಗೆ ಪೂಜೆ ಮಾಡಬೇಕು. ಅವನ ಅಂಗಕಾಂತಿಯು ಶುದ್ಧ ಸ್ಫಟಿಕದಂತೆ ಉಜ್ವಲವಾಗಿದೆ. ಅವನು ಸತತ ಪ್ರಸನ್ನನಾಗಿದ್ದು ಅವನ ಪ್ರಭೆ ಶೀತಲವಾಗಿದೆ. ಮಸ್ತಕದಲ್ಲಿ ವಿದ್ಯುತ್ ಮಂಡದಂತೆ ಹೊಳೆಯುವ ಜಟಾರೂಪಿ ಕಿರೀಟವು ಅವನ ಶೋಭೆಯನ್ನು ಹೆಚ್ಚಿಸಿದೆ. ವ್ಯಾಘ್ರ ಚರ್ಮವನ್ನು ಧರಿಸಿದ್ದು ಅವನ ಮುಖಾರವಿಂದದಲ್ಲಿ ಸ್ವಲ್ಪ ಸ್ವಲ್ಪ ಮಂದ ಮುಗುಳ್ನಗೆ ಕಂಗೊಳಿಸುತ್ತಿದೆ. ಅವನ ಅಂಗೈ ಮತ್ತು ಅಂಗಾಲುಗಳು ಕೆಂಪಾದ ಕಮಲದಂತೆ ಅರುಣ ಪ್ರಭೆಯಿಂದ ಹೊಳೆಯುತ್ತಿದೆ. ಆ ಭಗವಾನ್ ಶಿವನು ಸಮಸ್ತ ಶುಭ ಲಕ್ಷಣಗಳಿಂದ ಸಂಪನ್ನನಾಗಿ ಎಲ್ಲ ರೀತಿಯ ಆಭೂಷಣಗಳಿಂದ ವಿಭೂಷಿತನಾಗಿರುವನು. ಅವನ ಕೈಗಳಲ್ಲಿ ಉತ್ತಮೋತ್ತಮ ದಿವ್ಯ ಆಯುಧಗಳು ಶೋಭಿಸುತ್ತಿದ್ದು ಅಂಗಗಳಲ್ಲಿ ದಿವ್ಯ ಗಂಧವನ್ನು ಲೇಪನ ಮಾಡಿದೆ. ಅವನಿಗೆ 5 ಮುಖಗಳಿದ್ದು 10 ಭುಜಗಳು ಇವೆ. ಅರ್ಧಚಂದ್ರನು ಶಿಖಾಮಣಿಯಾಗಿರುವನು. ಅವನ ಪೂರ್ವದ ಮುಖವು ಪ್ರಾತಃ ಕಾಲದ ಸೂರ್ಯನಂತೆ ಅರುಣ ಪ್ರಭೆಯಿಂದ ಬೆಳಗುತ್ತಾ ಸೌಮ್ಯವಾಗಿದೆ. ಅದರಲ್ಲಿ 3 ನೇತ್ರ ರೂಪಿ ಕಮಲಗಳು ಅರಳಿವೆ ಹಾಗೂ ತಲೆಯಲ್ಲಿ ಬಾಲಚಂದ್ರನ ಕಿರೀಟವು ಶೋಭಿಸುತ್ತಿದೆ. ದಕ್ಷಿಣದ ಮುಖವು ನೀಲ ಮೇಘದಂತೆ ಶ್ಯಾಮಲ ಪ್ರಭೆಯಿಂದ ಹೊಳೆಯುತ್ತಿದೆ. ಅದರ ಹುಬ್ಬುಗಳು ಡೊಂಕಾಗಿವೆ, ನೋಡಲು ಭಯಂಕರವಾಗಿದೆ. ಅದರಲ್ಲಿ ದುಂಡಾದ ಕೆಂಪು ಕಣ್ಣುಗಳು ಕಂಗೊಳಿಸುತ್ತಿವೆ. ಕೋರೆ ದಾಡಿಗಳಿಂದಾಗಿ ಆ ಮುಖವು ವಿಕಾರವಾಗಿ ಕಂಡುಬರುತ್ತಿದೆ. ಅವನನ್ನು ಪರಾಭವಗೊಳಿಸುವುದು ಯಾರಿಗೂ ಸಾಧ್ಯವಿಲ್ಲ. ಅವನ ಕೆಳತುಟಿಯು ಅದರುತ್ತಿದೆ. ಉತ್ತರದ ಮುಖವು ಹವಳದಂತೆ ಕೆಂಪಾಗಿದೆ. ಕಪ್ಪಾದ ಕೇಶಪಾಶಗಳು ಅವನ ಶೋಭೆಯನ್ನು ಹೆಚ್ಚಿಸಿವೆ. ಅದರಲ್ಲಿ ವಿಂಭ್ರಮ ವಿಲಾಸದಿಂದ ಕೂಡಿದ 3 ನೇತ್ರಗಳಿವೆ ಮತ್ತು ಮಸ್ತಕದಲ್ಲಿ ಅರ್ಧ ಚಂದ್ರಮಯ ಮುಕುಟವು ಶೋಭಿಸುತ್ತಿದೆ. ಭಗವಾನ್ ಶಿವನ ಪಶ್ಚಿಮದ ಮುಖವು ಪೂರ್ಣ ಚಂದ್ರನಂತೆ ಉಜ್ವಲ ಹಾಗೂ 3 ನೇತ್ರಗಳಿಂದ ಪ್ರಕಾಶಮಾನವಾಗಿದೆ. ಅವನ ಮಸ್ತಕವು ಚಂದ್ರರೇಖೆಯ ಶೋಭೆಯನ್ನು ಧರಿಸಿದೆ. ಆ ಮುಖವು ನೋಡಲು ಸೌಮ್ಯವಾಗಿದ್ದು ಮಂದ ಮುಗುಳ್ನಗೆಯ ಶೋಭೆಯಿಂದ ಉಪಾಸಕರನ್ನು ಮೋಹಗೊಳಿಸುವುದು. ಅವನ 5ನೇಯದಾದ ಮುಖ ಸ್ಫಟಿಕ ಮಣಿಯಂತೆ ನಿರ್ಮಲ, ಚಂದ್ರ ರೇಖೆಯಿಂದ ಉಜ್ವಲವಾಗಿದ್ದು ಅತ್ಯಂತ ಸೌಮ್ಯ ಹಾಗೂ ಅರಳಿದ 3 ನೇತ್ರಗಳಿಂದ ಪ್ರಕಾಶಮಾನವಾಗಿದೆ. ಭಗವಾನ್ ಶಿವನು ತನ್ನ ಬಲದ ಕೈಗಳಲ್ಲಿ ಶೂಲ, ಪರಶು, ವಜ್ರ, ಖಡ್ಗ ಮತ್ತು ಅಗ್ನಿ ಧರಿಸಿಕೊಂಡು ಅವೆಲ್ಲವುಗಳ ಪ್ರಭೆಯಿಂದ ಪ್ರಕಾಶಿಸುತ್ತಿರುವನು.
ಎಡದ ಕೈಗಳಲ್ಲಿ ನಾಗ, ಬಾಣ, ಗಂಟೆ, ಪಾಶ ಹಾಗೂ ಅಂಕುಶ ಇವುಗಳು ಅವನ ಶೋಭೆ ಹೆಚ್ಚಿಸಿವೆ. ಕಾಲುಗಳಿಂದ ಹಿಡಿದು ಮೊಣಕಾಲದವರೆಗೆ ನಿವೃತ್ತಿ ಕಲೆಯಿಂದ ಸಂಬಂಧವಾಗಿದೆ. ಅದಕ್ಕಿಂತ ಮೇಲೆ ನಾಭಿಯವರೆಗಿನ ಭಾಗವು ಪ್ರತಿಷ್ಠಾ ಕಲೆಯಿಂದ, ಕಂಠದವರೆಗಿನ ಭಾಗವು ವಿದ್ಯಾಕಲೆಯಿಂದ, ಹಣೆಯವರೆಗಿನ ಭಾಗವು ಶಾಂತಿ ಕಲೆಯಿಂದ ಮತ್ತು ಅದರ ಮೇಲಿನ ಭಾಗ್ಯವು ಶಾಂತ್ಯಾತೀತ ಕಲೆಯಿಂದ ಸಂಯುಕ್ತವಾಗಿದೆ. ಹೀಗೆ ಅವನು ಪಂಚದ್ವಾವ್ಯಾಪಿ ಹಾಗೂ ಪಂಚಕಲಾಮಯ ಶರೀರಧಾರಿಯಾಗಿರುವನು. ಈಶಾನ ಮಂತ್ರವು ಅವನ ಮುಕುಟವಾಗಿದೆ. ತತ್ಪುರುಷ ಮಂತ್ರವು ಮುಖವಾಗಿದೆ. ಅಘೋರ ಮಂತ್ರ ಹೃದಯ, ವಾಮದೇವ ಮಂತ್ರ ಆ ಮಹೇಶ್ವರನ ಗುಹ್ಯ ಭಾಗವು, ಸದ್ಯೋಜಾತ ಮಂತ್ರವು ಅವನ ಚರಣಯುಗಳಗಳಾಗಿವೆ. ಅವನ ಮೂರ್ತಿಯು 38 ಕಲಾಮಯಿಯಾಗಿದೆ. ಕಲಾ, ಕಾಲ, ನಿಯತಿ, ವಿದ್ಯಾ, ರಾಗ, ಪ್ರಕೃತಿ ಮತ್ತು ಗುಣ ಇವು 7 ತತ್ವಗಳು. ಪಂಚಭೂತ, ಪಂಚ ತನ್ಮಾತ್ರಗಳು, 10 ಇಂದ್ರಿಯಗಳು, 4 ಅಂತಃಕರಣಗಳು, 5 ಶಬ್ದಾದಿ ವಿಷಯಗಳು ಇವು 36 ತತ್ವಗಳಾಗಿವೆ. ಇವೆಲ್ಲವೂ ತತ್ವಗಳು ಜೀವಿಯ ಶರೀರದಲ್ಲಿರುತ್ತವೆ. ಪರಮೇಶ್ವರನ ಶರೀರವನ್ನು ಶಾಕ್ತ ಅಂದರೆ ಶಕ್ತಿ ಸ್ವರೂಪ ಹಾಗೂ ಚಿನ್ಮಯ ರೂಪ, ಮಂತ್ರಮಯವೆಂದು ಹೇಳಲಾಗಿದೆ. ಇವೆರಡು ತತ್ವಗಳು ಸೇರಿಸಿದಾಗ 38 ಕಲೆಗಳಾಗುತ್ತವೆ. ಸಮಸ್ತ ಜಡ ಚೇತನ ಪರಮೇಶ್ವರನ ಸ್ವರೂಪವಾದ್ದರಿಂದ ಅವನ ಮೂರ್ತಿಯನ್ನು 38 ಕಲಾಮಯವೆಂದು ಹೇಳಲಾಗಿದೆ. ಅಥವಾ 5 ಸ್ವರ ಮತ್ತು 33 ವ್ಯಂಜನ ರೂಪವಾದ್ದರಿಂದ ಅವನ ಶರೀರವನ್ನು 38 ಕಲಾಮಯವಾಗಿದೆ ಎಂದು ಹೇಳಲಾಗಿದೆ. ಪರಮೇಶ್ವರ ಶಿವನ ವಿಗ್ರಹವು ಮಾತೃಕಾಮಯ ಅಂದರೆ ವರ್ಣಮಾಲೆ, ಪಂಚಬ್ರಹ್ಮ ಈಶಾನಃ ಇತ್ಯಾದಿ ಪಂಚಮಂತ್ರಮಯ, ಪ್ರಣವಮಯ ಹಾಗೂ ಹಂಸ ಶಕ್ತಿಯಿಂದ ಸಂಪನ್ನವಾಗಿದೆ. ಇಚ್ಛಾಶಕ್ತಿಯು ಅವನ ಅಂಕದಲ್ಲಿ ಆರೂಢವಾಗಿದೆ. ಜ್ಞಾನಶಕ್ತಿಯು ದಕ್ಷಿಣ ಭಾಗದಲ್ಲಿದೆ ಮತ್ತು ಕ್ರಿಯಾಶಕ್ತಿಯು ಎಡಭಾಗದಲ್ಲಿ ವಿರಾಜಮಾನವಾಗಿದೆ. ಅವನು ತ್ರಿತತ್ವಮಯನಾಗಿರುವನು, ಅರ್ಥಾತ್ ಆತ್ಮತತ್ವ, ವಿದ್ಯಾತತ್ವ, ಶಿವತತ್ವ ಅವನ ಸ್ವರೂಪವಾಗಿದೆ. ಆ ಸದಾಶಿವನು ಸಾಕ್ಷಾತ್ ವಿದ್ಯಾಮೂರ್ತಿಯಾಗಿರುವನು. ಹೀಗೆ ಅವನನ್ನು ಧ್ಯಾನಿಸಬೇಕು. ಮೂಲ ಮಂತ್ರದಿಂದ ಮೂರ್ತಿಯ ಕಲ್ಪನೆ ಮತ್ತು ಸಕಲೀಕರಣದ ಕ್ರಿಯೆಯನ್ನು ಮಾಡಿ ಮೂಲ ಮಂತ್ರದಿಂದಲೇ ಯಥೋಚಿತ ರೀತಿಯಿಂದ ಕ್ರಮವಾಗಿ ಪಾದ್ಯಾದಿ ವಿಶೇಷಾರ್ಘ್ಯದವರೆಗೆ ಪೂಜಿಸಬೇಕು. ಮತ್ತೆ ಪರಾಶಕ್ತಿಯೊಂದಿಗೆ ಸಾಕ್ಷಾತ್ ಮೂರ್ತಿಮಂತ ಶಿವನನ್ನು ಹಿಂದೆ ಹೇಳಿದ ಮೂರ್ತಿಯಲ್ಲಿ ಆವಾಹಿಸಿ ಸದಾ ಸದ್ವ್ಯಕ್ತಿರಹಿತ ಪರಮೇಶ್ವರ ಮಹಾದೇವನನ್ನು ಗಂಧಾದಿ ಪಂಚೋಪಚಾರಗಳಿಂದ ಪೂಜಿಸಬೇಕು. 5 ಬ್ರಹ್ಮ ಮಂತ್ರಗಳಿಂದ, 6 ಅಂಗಮಂತ್ರಗಳಿಂದ, ಮಾತೃಕಾ ಮಂತ್ರದಿಂದ, ಪ್ರಣವದಿಂದ, ಶಕ್ತಿಯುಕ್ತ ಶಿವಮಂತ್ರದಿಂದ, ಶಾಂತ ಹಾಗೂ ಇತರ ವೇದ ಮಂತ್ರಗಳಿಂದ ಅಥವಾ ಕೇವಲ ಶಿವಮಂತ್ರದಿಂದ ಆ ಪರಮ ದೇವನನ್ನು ಪೂಜಿಸಬೇಕು. ಪಾದ್ಯದಿಂದ ಹಿಡಿದು ಮುಖ ಶುದ್ಧಿಯವರೆಗೆ ಪೂಜೆಯನ್ನು ನೆರವೇರಿಸಿ ಇಷ್ಟ ದೇವತೆಯನ್ನು ವಿಸರ್ಜಿಸದೆಯೇ ಕ್ರಮವಾಗಿ 5 ಆವರಣಗಳ ಪೂಜೆಯನ್ನು ಪ್ರಾರಂಭಿಸಲಿ. ಇಲ್ಲಿಗೆ ಅಧ್ಯಾಯ 28 ಮತ್ತು 29 ಸಂಪೂರ್ಣವಾಯಿತು.